ಸೊ ಫರ್ನಿಚರ್ಸ್ ಬರೋ ಬಾಕಿ ಇದ್ವು, ಅವೆಲ್ಲ ಇವತ್ತು ಬಂದವು. ಆ್ಯಂಡ್ ಊರಿಂದ ಅಪ್ಪ ಅಮ್ಮ ಕೂಡ ಬಂದು ನೋಡಿ ಇಲ್ಲಿ ಫ್ರೆಶ್ ಅಪ್ ಆಗಿ ಆಲ್ಬಮ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ದಾರೆ. ವಿಡಿಯೋ ಹಾಕೊಳ್ಳೋದು, ಬರೀ ವಿಡಿಯೋ ನೋಡೋದು, ಇವ್ನ ಆ ಕಡೆ ಓಡಾಡೋದು, ನಾವು ಕಾಲ ಹಾಕೊಂಡು ಮಾತಾಡೋದು. ಅಮ್ಮ ಮಟನ್ ಸಾರು ಮಾಡ್ತಿದ್ದಾರೆ. ಏನಾಯ್ತು ಈಗ ರಾತ್ರಿಗ? ಸರಿ ಗೈಸ್, ಬರ್ತೀನಿ ಅಂತ ನಾಟಕ ಮಾಡ್ತವ್ರೆ. ಡ್ಯೂಟಿ ಮುಗಿಸ್ಕೊಂಡು ಬರ್ತಾರಂತೆ. ನಮ್ಮ ಅಮ್ಮ ಪಾಪ ಮುದ್ದೆ ಕೋಲಿಲ್ಲ, ಮುದ್ದೆ ಮಾಡೋಕೆ ಏನೂ ಇಲ್ಲ, ಹಂಗೆ ಕಷ್ಟಪಟ್ಟು ಮಾಡ್ತಿದ್ದು ಪಾಪ. ನಾನು ಇವಾಗ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಅಮ್ಮ ಮಟನ್ ಸಾಂಬಾರು ಮುದ್ದೆ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ನನ್ನ ಮೈದ್ನಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ನೋಡಿ ಏನೋ ಕಟ್ ಮಾಡ್ಕೊಂಡು ಕೂತವನೆ. ನಮ್ಮ ಮನೇಲಿ 24 ಗಂಟೆ ನಮ್ಮ ಮದುವೆ ವೀಡಿಯೋನ ರನ್ ಆಗ್ತಿರುತ್ತೆ. ಗುಲಾಬ್ ಜಾಮೂನ್ ಮಾಡಿ ಆ್ಯಂಡ್ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಸಂಗು ಮತ್ತು ಸಿಂಧು ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೋಸ್ಕರ ವೇಟಿಂಗ್. ಅವ್ರು ಬಂದಮೇಲೆ ಊಟ ಮಾಡೋದು. Hi guys, welcome back to my YouTube channel, another random vlog. So guys, ಇವತ್ತು ನಾವು ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಅವ್ರು ಬಂದು ಆಲ್ರೆಡಿ 3 days ಆಗ್ತಾ ಬಂತು, ಬಟ್ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ, ಮನೇಲೇ ಇದ್ವಿ. ಸೊ ಹಾಗಾಗಿ ಇವತ್ತು ಎಲ್ಲಾದರೂ ಹೋಗಿ ಬರೋಣ. ರಾಜರಾಜೇಶ್ವರಿ ಟೆಂಪಲ್ ಇದೆ ನಮ್ಮ ಮನೆಯಿಂದ 5-10 minutes ಅಷ್ಟೇ. ಸೊ ಅಲ್ಲಿ ಹೋಗಿ ದೆನ್ ರಾಜ್ಕುಮಾರ್ ಸಮಾಧಿ ನೋಡೋಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಹೊರಡ್ತಿದ್ದೀವಿ ಗೈಸ್. ಲುಕ್ ಕೊಡ್ತಾನೆ ಲುಕ್ಕು ನಂದಲ್ಲ ನೋಡಿ ಗೈಸ್, ಬೈತಾನೆ ನನಗೆ. ದೊಡ್ಡವನಾಗ್ಬಿಟ್ಟಿದ್ದಾನೆ, ಅದಕ್ಕೆ ಬೈಯೋಷ್ಟು ಅಲ್ಲ. ನನ್ನ ಗಂಡ ನೋಡಿ ಡ್ಯೂಟಿ ಮುಗಿಸ್ಕೊಂಬಂದು ಏನಕ್ಕೂ ಇಂಟ್ರೆಸ್ಟ್ ಇಲ್ಲ ಪಾಪ ಅವರಿಗೆ, ಆದರೂ ಹೋಗ್ಬೇಕಲ್ಲ ಅಂತ ಹೇಳಿ ಇಲ್ಲ ಗೈಸ್. ಪಾಪ ಅಪ್ಪ ಅಮ್ಮನ ಹೊರ ಕರ್ಕೊಂಡು ಹೋಗೋದಕ್ಕೆ ಖುಷಿ ನಾವು ಮ್ಯಾಚ್ ಮಾಡಿದ್ದೀವಿ. ನಾನು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಹೇಳಿದ್ದೆಲ್ಲ, ನಾವು ತುಂಬ ಗೊತ್ತಿಲ್ಲದೇ ಕೋಇನ್ಸಿಡೆನ್ಸ್ ಆಗಿ ತುಂಬ ಸಲ ಮ್ಯಾಚಿಂಗ್ ಹಾಕೋತೀವಿ. ಹಾಗೆ ಇವತ್ತು ಕೂಡ ಮ್ಯಾಚಿಂಗ್. ಸೊ ಬನ್ನಿ ಗೈಸ್, ಇವತ್ತಿನ ಡೇ ಹೇಗಿರುತ್ತೆ ಅಂತ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ವಿ. ಆ್ಯಂಡ್ ನೈಟ್ ಅಮ್ಮ ಮಟನ್ ಸಾಂಬಾರು ಮಾಡಿದರು. ಇವನಿಗೆ ಮಟನ್ ಕ್ರೇವಿಂಗ್ಸ್ ಆಗ್ತಿತ್ತು ಅಂತೆ, ಸೊ ಮಟನ್ ಸಾಂಬಾರು ಮಾಡಿದರು. అలాగే ಇಡ್ಲಿ ಮಾಡಿದ್ವಿ. ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಮೊಸರನ್ನ ತಿಂದು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಬನ್ನಿ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನೋಡೋಣ. ಕೀಪ್ ವಾಚಿಂಗ್. ಲೈಟ್ ಆಫ್ ಮಾಡಿಬಿಟ್ಟ. ಹಂಗೆ ಊರಲ್ಲಿ ತಿರುಗಾಡಿ ಇಲ್ಲಿ ತುಂಬ ಬೋರ್ ಆಗ್ತಿದೆ. ಸುಮ್ಮನೆ ಒಬ್ಬೊಬ್ಬರೇ ಆ ಕಡೆ ಈ ಕಡೆ ತಿರ್ಗಾಡ್ತಿರ್ತಾರೆ. ಅಮ್ಮ ನೋಡಿ ಹೆಂಗೆ ಚಿಕ್ಕ ರೆಡಿ ಆಗಿದ್ದಾರೆ. ಟೆಂಪಲ್ ಹತ್ರ ಬಂದ್ವಿ. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀನು ಮಾಡಲ್ವಾ ವಿಡಿಯೋ? ನೋಡಿ ಬೈತಾನೆ, ಯಾವಾಗಲೂ ಬೈತಾನೆ ಇರ್ತಾನೆ. ನನಗೆ ಬೈಯೋದಂದ್ರೆ ತುಂಬ ಇಷ್ಟ ಅಲ್ಲ. ಮಾತಾಡ್ರಿ ರೀ ಅಂದ್ರೆ ರೆಸ್ಪೆಕ್ಟೇ ಇಲ್ಲ. ಎಲ್ಲಿ ಗೈಸ್ ಗೂಗಲಲ್ಲಿ 4 ಗಂಟೆಗೆ ಅಂತ ಹಾಕ್ತಿದ್ದಾರೆ. ಯಾಕೆ ಒಪ್ಪಿರ್ತಿದ್ದೀನಿ, 4 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿ ಬಟ್ ಇಲ್ಲಿ 5 ಗಂಟೆಗಂತೆ. ಇನ್ನು ಈಗ 3:50, 5 ಗಂಟೆ ತನಕ ಇಲ್ಲಿ ಕೂತ್ಕೊಂಡು ಏನು ಮಾಡೋಣ. ಸೊ ನಮ್ಮನೆ ಇಲ್ಲಿ 5 ನಿಮಿಷ ಅಷ್ಟೇ. ಇವಾಗ ಬೇರೆ ಯಾವುದಾದ್ರು ಪ್ಲೇಸ್ ನೋಡ್ಕೊಂಬರೋಣ. ಪೀಸ್ ಎಲ್ಲ ಪ್ಲೇಸ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಪ್ಲೇಸೇ ಡಮಾರ ಆಯಿತು. ಫಸ್ಟ್ ನೋಡೋಕೆ ಬಂದಿದ್ದ ಪ್ಲೇಸೇ ಡಮಾರ ಆಯಿತು. ಗೂಗಲಲ್ಲಿ 4 ಅಂತಾನೆ ಹಾಕಿರೋದು. ಅವ್ರ ಅಭಿಷೇಕ ಇದೆ ಅಂತ ಹೇಳಿದ್ರಲ್ಲ, ಏನೋ ಅಭಿಷೇಕ ಆಗಿರೋದು. ನೆಕ್ಸ್ಟ್ ಎಲ್ಲಿಗೆ ಹೋಗೋದಪ್ಪ? ನೋಡಿ ಎಂಥದ್ದು ರಾಜ್ಕುಮಾರ್ ಸಮಾಧಿ. ಅಲ್ಲಿ
ಅಣ್ಣಮ್ಮನ ದೇವಸ್ಥಾನ. ನಾನು ಅಲ್ಲಿ ಸತ್ಯ ಮಾಡೋಕ್ಕೆ ಕರ್ಕೊಂಡು ಹೋದ್ರು ಅದು ಕರ್ಕೊಂಡು ಹೋಗ್ತಿಲ್ಲ. ಏನು ಹೋಗೋದು ಅದು ಬರೀ ಮಕ್ಕಳು ಇದಾಗುತ್ತೆ. ಮೆಚ್ಚಿಗೆ ಮಕ್ಕಳು ಪೂಜೆ ಬೆಳ್ಳಿ ಪ್ರಸಾದ ಗೌರ್ಮೆಂಟ್ ನಮ್ಮನ್ನ ಕಿಡ್ನಾಪ್. ಕಿಡ್ನಾಪ್ ಇಲ್ಲಿಗೆ ಬಂದಿದ್ರಾ? ಅಣ್ಣಮ್ಮನ ದೇವಸ್ಥಾನ ನೋಡಿ, ನಮ್ಮ ಅಪ್ಪನ ಎಲೆಕ್ಷನಲ್ಲಿ ಕಿಡ್ನಾಪ್ ಮಾಡಿಬಿಟ್ಟಿದ್ರು. ಹ್ಞೂ, ಕರ್ಕೊಂಡ್ಬಂದಿದ್ದೆ ಒಂದು ವಾರದ್ದು. ಟಿ ವ್ಯಾನಾಗ ಹಾಕೊಂಬಂದ್ಬಿಟ್ಟಿದ್ರು. ನಿಜ. ಅಣ್ಣಮ್ಮನ ದೇವಸ್ಥಾನ ಅಲ್ಲಿ ಮುಂದೆ ಹತ್ರ ಇದೆ ಲಾಡ್ಜು. ಇಲ್ಲ ಲಾಸ್ಟ್ ಅವತ್ತು ಮಾಡ್ಬೋದು ಒಂದು ವಾರ ಬಿಟ್ಟು. ನನಗೆ ವಿಷಯ ಗೊತ್ತಿಲ್ಲ. ಹಾಂ ಹೇಳು. ಇವಾಗ ರಾಜ್ಕುಮಾರ್ ಸಮಾಧಿಗೆ ಹೋಗ್ತಾ ಇದ್ದೀವಿ. ನಾನು ಹಿಂದೆ ಕೂತಿದ್ದೀನಿ, ನನ್ನ ಗಂಡ ಮುಂದೆ ಕುತ್ಕೊಂಡು ಮಿರರಲ್ಲಿ ನೋಡ್ತಿದ್ದಾನೆ. ನೋಡ್ರಿ ಈಗ ತೋರಿಸ್ತೀವಿ. ಬೇಕು ಅಂತ ನೋಡ್ತಿಲ್ಲ. ಮ್ಯಾಪ್ ಹಾಕೊಂಡು ನೋಡ್ತಾರೆ. ಪರ್ಫೆಕ್ಟ್ ಸಾಧನೆಯನ್ನು ತೋರಿದ ನಿಮಗೆಲ್ಲ ಚಪ್ಪಾಳೆ. ನೋಡಿ ಅಲ್ಲಿ ನಮ್ಮ ಅಪ್ಪ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಕಂಠೀರವ ಸ್ಟುಡಿಯೋ ಒಳಗೆ ಹೋಗ್ಲಿಕ್ಕೆ. ಈಗ ಫಸ್ಟ್ ಅಂಬರೀಷ್ ಸರ್ನ ನೋಡ್ಲಿಕ್ಕೆ ಬಂದಿದ್ದೀವಿ. ನೋಡಿ ಪೋಸ್ಟರ್ಸ್, ಅವರ ಮೂರ್ತಿ. ಬರ್ತಾರೆ ಅಂತ್ಯಾ? ಅಮ್ಮನ ಕನ್ಸಲ್ಲಿ ಬಂದು ಇವತ್ತು ಹಾಯ್ ಮಾಡ್ಬೇಕಲ್ಲ. ಫೋಟೋ ನೋಡೋದು ಎಷ್ಟು ಚೆನ್ನಾಗಿದೆ. ನಾವು ಹೂವು ತರಲಿಲ್ಲ, ಅಲ್ಲಿ ತಗೊಂಡೋಣ. ಮಾತಾಡ್ರಿ ರೀ, ಎಲ್ಲ ಚಪ್ಪಲಿ ಹಾಕೊಂಡು ಹೋಗ್ತಾರೆ. ಈ ಕಡೆ ಇಲ್ಲ ಬಾರೋ ನಾಚ್ಕೊಂಡ್ಬಿಡಲ್ಲ ಫುಲ್. ಬಾರೋ ಇಲ್ಲಿ, ಆಯ್ತು ಬಾ ಇಲ್ಲಿ ನಿಂತು ಜಾಗ ಬಿಟ್ಟೇನು ಬಾ. ಹೆಂಗಿತ್ರಿ? ಸೆಕೆಂಡ್ ಟೈಮ್ ಬರ್ತೀನಿ. ಅಳ್ಬೇಡಿ ಬಿಡಿ. ನಾ ಸೆಕೆಂಡ್ ಟೈಮ್ ಬರ್ತಿರೋದು. ಹೌದಾ? ಅಯ್ಯೋ ಫಸ್ಟ್ ಟೈಮ್. ಮತ್ತೆ ನಾವು ಅಲ್ಲಿ ನೋಡ ಅಪ್ಪ ಫೋಟೋ ತೆಗಿತೀರಿ. ಅಪ್ಪ ಮುಸ್ತಫಾ ಬೇಗ ತೆಗಿರಿ. ಆಯ್ತಾ? ಚೆನ್ನಾಗಿ ಬರ್ತಿದೆ. ಚೆನ್ನಾಗಿ ಬರ್ತಿದೆ. ನಾನು ನಮ್ಮ ಅಪ್ಪ ಏನೋ ಪರ್ಸ್ನಲ್ ಆಗಿ ಮಾತಾಡ್ತಿದ್ದೆ. ಅದಕ್ಕೆ ಯೂಟ್ಯೂಬರ್ ಹಂಗೆಲ್ಲ ಮಾತಾಡಬಾರ್ದು. ಅಪ್ಪ ಕಾಮಿಡಿ ಮಿನಿ ವ್ಲಾಗರ್. ಇವಾಗ ಅಂಬರೀಷ್ ಸರ್ ಅವರ ಸಮಾಧಿ ನೋಡಿ ಆಯಿತು. ಆ ಕಡೆ ಹೋಗ್ತಾ ಇದ್ದೀವಿ. ಅಪ್ಪು ಸರ್ ಹಾಗೆ ರಾಜ್ಕುಮಾರ್ ಸರ್ ಅವರನ್ನು ನೋಡಲಿಕ್ಕೆ. ಒಂಚೂರು ಜೋರ ಮಾತಾಡ್ರಿ. ಇದು ಅವ್ರ ಕಿವಿ ಹಿಡ್ಕೊಂಡು ಕೇಳಿಸ್ಕೋಬೇಕು, ಸ್ಪೀಕರ್ ಹಿಂಗೆ ಹಿಡ್ಕೊಂಡು ಕೇಳಿಸ್ಕೋಬೇಕು. ಸರ್ ಬನ್ನಿ ಗಾಯ್ಸ್ ಹೋಗೋಣ. ಅಪ್ಪಂದು ಕೇಳು, ಅಪ್ಪಂಗೆ ಹೆಂಗಿತ್ತು? ಎಷ್ಟೆಲ್ಲ ಬಂದಿದ್ದು ಅಪ್ಪನಿಗೆ? ಆ ಕಡೆ ಬನ್ನಿ. ಯಾಕೆ ಬಂದಿರಲಿಲ್ಲ? ಯಾವ ಟೀ ಅಂಗಡಿ ಹೆಸರಿಲ್ವಾ? ನಮ್ಮ ಬ್ಲಾಕಿ ಈಗ ನೋಡಿ, ಈಗ ಹೇಳ್ತಾನೆ. ಗೈಸ್ ನಮಗೆ ರೋಸ್ ಸಿಗಲಿಲ್ಲ. ರೋಸ್ ತಗೊಳ್ಳೋಣ ಅಂತಂದರೆ ಎಲ್ಲ ಖಾಲಿ. ಸೊ ನೋಡಿ ಬಂದು ಫೈನಲ್ ಸಂತೋಷ್. ಯಾವಾಗಲೂ ಜನ ಇರ್ತಾರೆ. ಯಾಕಿರ್ತಾರೆ? ನಾವು ಲಾಸ್ಟ್ ಟೈಮ್ ವೀಕೆಂಡಲ್ಲಿ ಬಂದಿದ್ದು, ಫುಲ್ ರಶ್. ನೀವು ಎಷ್ಟು ಯೂನಿಫಾರ್ಮ್ ಮಾಡಿದಾರಲ್ಲ, ಇದು ರಾಜ್ಕುಮಾರ್ ಆ ಕಡೆ ಬಂದಿದ್ದಾರೆ.
ರಾಜ್ಕುಮಾರ್ದು ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಗೊತ್ತಾ ಅಲ್ಲಿ ಇಬ್ರು ಲೇಡಿ ಪೊಲೀಸ್. ಓ ಅಲ್ಲಿ ಕಾಣ್ತು. ಪುನೀತ್ ಫ್ಯಾನ್ ಆದರೂ ಯಾರಾದರೂ ಇದ್ದರೆ ಒಂಚೂರು ಕಮೆಂಟ್ ಮಾಡಿರಿ. ನಮ್ಮ ಮಾವ ನೋಡಿ ಫುಲ್ ಭಾವುಕರಾಗಿ ನೋಡ್ತಾ ಇದ್ದಾರೆ. ಹೊರಟ್ರು ಇಲ್ಲ ಅಂದರು. ಅವ್ರ ಮುಖ ನೋಡುವಾಗ ಇಲ್ಲ ಅಂತ ಫೀಲಲ್ಲಿ ಯಾರಿಗೂ ಬರಲ್ಲ. ಆ್ಯಂಡ್ ಕಂಪ್ಲೀಟ್ ಸೈಲೆನ್ಸ್. ಇಲ್ಲಿ ಎಷ್ಟೇ ಮಾತಾಡ್ಕೊಂಡು ಬಂದರು, ಇಲ್ಲಿ ಬಂದ ತಕ್ಷಣ ಕಂಪ್ಲೀಟ್ ಸೈಲೆನ್ಸ್ ಅಷ್ಟೇ. ಏನಾರು ಹೇಳ್ರಿ, ಏನು ಅನಿಸ್ತಿದೆ? ಅಷ್ಟೇ ಗೈಸ್, ಇಲ್ಲಿ ಮಾತಾಡಲಿಕ್ಕೆ ಏನು ಇಲ್ಲ. ಆ್ಯಂಡ್ ಇಲ್ಲಿ ಬಂದು ನೋಡಿದರೆ 100% ಎಮೋಷ್ನಲ್ ಫೀಲ್ ತನ್ನಷ್ಟಕ್ಕೆ ಬರುತ್ತೆ. ಸೈಲೆನ್ಸ್ ಅಷ್ಟೇ. ಸೊ ಗೈಸ್, ಇವಾಗ ನಾವು ತಿನ್ಲಿಕ್ಕೆ ಬಂದಿದ್ದೀವಿ. ಒಳಗೆ ಹೋಗಿ ಹೊರಗೆ ಬಂದು ಈಗ ಏನಾದ್ರು ತಿನ್ನೋಣ ಅಂತ. ನಾನು ಬೇಲ್ಪುರಿ, ಅವನು ಬೇಲ್ಪುರಿ, ಇವನು ಬೇಲ್ಪುರಿ, ಅಮ್ಮ ಪಾನಿಪುರಿ, ಮಸಾಲ ಅಂತೆ ಕಾಯ್ಸ್. ನಾನು ಬೇಲು, ಇವನು ಬೇಲು. ಅಮ್ಮ ಪಾನಿಪುರಿ, ಅಪ್ಪಂಗೆ ಬರೀ ಬೇಲಲ್ಲ, ಅದು ಪುರಿ, ಬೇಲ್ಪುರಿ. ಅಪ್ಪಂಗೆ ಪಾನಿಪುರಿ ತಿಂದು ತಿನ್ನೋಣ. ಈಗ ಎನರ್ಜಿ ಇಲ್ಲ, ತಿಂದ್ಮೇಲೆ ಮಾತ್ರ. ಅವ್ ನೋಡಲ್ಲ ನಿಮ್ಮಣ್ಣ. ನಮ್ದು ಹಾಕ್ರಿ ತಿಂತಿದ್ರ ನೀವು? ಹೆಂಗೈತೆ? ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಓಪನ್ ಆಗಿದ್ದು ಗಾಯ್ಸ್. ದೇವಸ್ಥಾನಕ್ಕೆ ಹೋಗಿ ಈಗ ಮನೆಗೆ ರೀಚ್ ಆಗಿದ್ದೇವೆ. ನನ್ನ ಗಂಡ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ನೈಟ್ ಔಟ್ಸೈಡ್ ಹೋಗಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನನ್ನ ಮಾವ ಅವರು ಮತ್ತೇನು ಅಡುಗೆ ಮಾಡ್ತೀರಾ, ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅವ್ರು ಹಂಗೆಲ್ಲ ಹೇಳಲ್ಲ, ಏನು ಹೊರಗೆ ತಿಂತೀರಾ ಅಂತೆಲ್ಲ ಬೈತಾರೆ. ಬಟ್ ಇವತ್ತು ಹೊರಗಡೆ ಹೋಗೋಣ, ಮತ್ತೇನು ಅಡುಗೆ ಮಾಡ್ತೀರಾ ಅಂತ ಹೇಳಿ ಔಟ್ ಹೋಗೋಣ ಊಟಕ್ಕೆ ಅಂತ ಹೇಳಿದ್ದಾರೆ. ಇವಾಗ ಊಟಕ್ಕೆ ಅಂತ ಹೊರಗಡೆ ಬಂದ್ವಿ. ಇವಳು ಬಂದಿದ್ದಾಳೆ ಡ್ಯೂಟಿ ಮುಗಿಸ್ಕೊಂಡು ಇವಾಗ. ಹಾಂ, ಚಿಕನ್ ರೋಲ್, ಚಿಕನ್ನೇ ಊಟ ಮಾಡಿಕೊಂಡು ನೋಡಿ ಗಾಯ್ಸ್, ನಾವಲ್ಲಿ ರೋಲ್ ತಿಂದು ಬಂದ್ವಿ. ನಾನು ಅಡಿಕೆ ಹಾಕ್ಕೊಂಡಿದ್ದೀನಿ. ನಮ್ಮ ಐನೋರು ಅವರಿಗೋಸ್ಕರ ಪುಳಿಯೋಗರೆ ಮಾಡ್ಕೊತಿದ್ದಾರೆ. ಅವರಿಗೆ ಬೇರೆ ಎಂಥದ್ದೇ ಅಡುಗೆ ಮಾಡಿಕೊಟ್ರು ಇಷ್ಟ ಆಗಲ್ಲ ಗೈಸ್. ಅವ್ರಿಗೆ ಅವರೇ ಮಾಡ್ಕೋಬೇಕು. ಮತ್ತು ನಾನ್ ವೆಜ್ ತಿನ್ನಲ್ಲ, ಪ್ಯೂರ್ ವೆಜಿಟೇರಿಯನ್. ಮೊಟ್ಟೆ ತಿಂತೀನಿ. ಮೊಟ್ಟೆ ತಿಂತಾರೆ. ಆಮ್ಲೆಟ್ ಮಾಡ್ಕೊಳ್ಳ? ಅವ ಹೇಳಲ್ಲ ಅನ್ಸಲ್ಲ. ಬೇಡ. ಸೊ ಗೈಸ್, ಮತ್ತೆ ಇನ್ನೊಂದು ಏನು ಗೊತ್ತಾ, ಏನು ಒಂದೇ ಒಂದು ಐಟಮ್ಸ್ ಮಿಸ್ ಆದ್ರೂ, ಒಂದು ಐಟಮ್ ಇಲ್ಲ ಅಂದ್ರೂ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋಕ್ಕಾಗಲ್ಲ. ಬ್ಲಿಂಕಿಟ್ ಅವ್ರಿಗೆ ಇದರಿಂದನೇ ಅರ್ಧ ಲಾಭ. ಒಂದು ಹಿಸ್ಟ್ರಿ ತೋರಿಸ್ರಿ, ಯಾರು ಜಾಸ್ತಿ ಶೇಂಗಾ ಇಲ್ಲ ಅಂದ್ರೆ ಆಗಲ್ಲ, ಕರಿಬೇವಿಲ್ಲ ಅಂದ್ರೆ ಅಡುಗೆ ಮಾಡಲ್ಲ. ಈಗ ನೋಡಿ, ಚಿತ್ರಾನ್ನ ಮಾಡ್ಕೋಬೇಕು ಅಂತ ಬಂದ್ವಿ, ಮೆಣಸಿನ್ಕಾಯಿ ಇಲ್ಲ, ಕೆಂಪು ಚಿತ್ರಾನ್ನ ಖಾರ ಹಾಕಿ ಮಾಡ್ಕೊಡ್ತೀನಿ ಅಂದೆ. ನೋ, ಬೇಡ ಅಂತ ಪುಳಿಯೋಗರೆಗೆ ಶಿಫ್ಟ್. ಪುಳಿಯೋಗರೆನೂ ಇನ್ನೇನು ವೆರೈಟಿ ಮಾಡ್ಕೊತಾರೆ ನೋಡಿ. ವೆಜಿಟೇರಿಯನ್ಸ್ ವೆಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಸೊ ಗೈಸ್, ಅವರು ಅಡುಗೆ ಮಾಡ್ಕೊತಿದ್ದಾರೆ, ನಾನು ಅವರಿಗೆ ಹೆಲ್ಪ್ ಮಾಡ್ತಿದ್ದೀನಿ. ಆ್ಯಂಡ್ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನು ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ, ಸೊ ದ್ಯಾಟ್ ನನಗೆ ಐಡಿಯಾ ಸಿಗುತ್ತೆ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಆ್ಯಂಡ್ ನನ್ನ ಅತ್ತೆ ಮಾವ, ನನ್ನ ಅಪ್ಪ ಅಮ್ಮ ಅವ್ರ ಜೊತೆ ನಾನು ಇವತ್ತಿನ ಡೇ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.